ಇನ್ನು ಭಾರತ ಮತ್ತು ಪಾಕಿಸ್ತಾನದ ಒಂದು ಯುದ್ಧದ ಬಗ್ಗೆ ಹುಕ್ಕೇರಿ ಪಟ್ಟಣದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯುದ್ಧವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರದಿತ್ತು. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಾಶ ಮಾಡಬೇಕಿತ್ತು. ಯಾರದ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಬಾರದಿತ್ತು. ಕದನ ವಿರಾಮದ ನಂತರ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿತ್ತು. ಬೇರೆಯವರ ಮಾತು ಕೇಳಿ ಪಾಕಿಸ್ತಾನ ಜೊತೆ ನಡೆಸುತ್ತಿದ್ದ ಯುದ್ಧ ಕೈಬಿಟ್ಟಿದ್ದು ತಪ್ಪು. ಪಾಕಿಸ್ತಾನದವರು ಸಾಯುವವರೆಗೂ ವೈರಿಗಳೇ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ನೀಡಿದ್ದು, ಪಾಕ್ ಹಾಗೂ ಭಾರತ ನಡುವೆ ಯುದ್ಧ ಸಂಧಾನದಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ವಿಚಾರ, ಮಧ್ಯಸ್ಥಿಕೆ ವಹಿಸುವುದಕ್ಕೆ ಟ್ರಂಪ್ ಯಾರು? ಅಮೆರಿಕದ ವಿಚಾರದಲ್ಲಿ ನಾವು ಏನಾದರೂ ಹೇಳಿದರೆ ಅವರು ಕೇಳ್ತಾರಾ? ಮೋದಿಯವರು ಕಠಿಣ ಹಾಗೂ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು. ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳಿದ್ದು ತಪ್ಪು. ಮೋದಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಭಯೋತ್ಪಾದಕರ ವಿಚಾರದಲ್ಲಿ ಎಲ್ಲ ದೇಶಗಳು ಶೃಂಗಸಭೆಯನ್ನು ನಡೆಸಿ ಭಯೋತ್ಪಾದಕರನ್ನು ಸ್ವಚ್ಛಗೊಳಿಸಿ ನಾಶ ಮಾಡಬೇಕು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಒಂದು ಒಳ್ಳೆಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಾರ್ದಾಗಿತ್ತು ಭಾರತ. ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮೆತ್ತಗೆ ಮಾಡಿದ್ರು, ಈಗ ಹೋಗಿಬಿಟ್ಟಿದ್ದ ಫೋರ್ಸ್ನಾಗ ಎಲ್ಲ ಮುಗಿದೋಗಿತ್ತು. ಅವರು ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕವಾದಂಥ ಸರಿಯಲ್ಲ. ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ, ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ, ಎಲ್ಲ ಇದು ಮಾಡಿದಾರೆ. ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ನೋಡೀನಿ, ಬಾರ್ಡರ್ಗೆ ಹಳ್ಳಿಗಳ್ದಾವ. ಅವ್ರು ಅಲ್ಲಿಂದ ಏನು ಬೇಕಾದ ಮಷಿನ್ ಗನ್ಗೆ ನೋಡೋದಾಗುತ್ತೆ. ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ, ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ 2-2 ಕಿಲೋಮೀಟ್ರ್ ದೂರ. ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಡ್ಲು ಬಿಡ್ತೀರಿ, ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರಿಗೆ ಸೊಪ್ಪು ಹಾಕ್ತೀರಿ, ಅಲ್ಲಿವರೆಗೆ ಅವ್ರು ಯಾವಾಗ ಸಾಯಿ ಮತ್ತು ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋದು ಸಾಧ್ಯ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದ ಯುದ್ಧ ವಿರಾಮ ಮಾಡಿ ಡೊನಾಲ್ಡ್ ಟ್ರಂಪ್ ಅವರ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಗಳು ಎದಕ್ಕೆ ಬೇಕಾಗಿತ್ತು? ಏನು ನಮ್ಮ ದೇಶಕ್ಕೆ ಅವ್ರ್ಯಾರು ಹೇಳಾರ್ರಿ? ಅವ್ರ ಅವಶ್ಯಕತೆ ನಮಗಿಲ್ಲ. ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾನೆ ಟ್ರಂಪ್, ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು, ಗಟ್ಟಿಯಾದ ನಿರ್ಣಯ ತಗೊಂಡು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು. ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ರ ಮಾತು ಕೇಳಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. ಭಯೋತ್ಪಾದನೆ ಅನ್ನೋದು ಕೇವಲ ಭಾರತಕ್ಕೆ ಮಾತ್ರ ಪಡುಗಲ್ಲ, ಇಡೀ ವಿಶ್ವಕ್ಕೆ ಪಡುವ ಇಂಥ ಒಂದು ಒಳ್ಳೆಯ ಸುಸಂದರ್ಭ ಸಿಕ್ಕಿತ್ತು. ಈಗ ನಾನು ಹೇಳ್ತೀನಿ ನಿಮಗೆ, ಇಂಥ ಸಂದರ್ಭ ಎಲ್ಲ ದೇಶಗಳು, ರಷ್ಯಾ ಇರ್ಬೋದು, ಅಮೇರಿಕ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲ ದೇಶಗಳೊಂದು ಶೃಂಗಸಭೆ ಮಾಡಿ ಎಲ್ಲೆಲ್ಲಿ ಅವ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದು. ಇದೇ ಥರ ಬಿಟ್ಟರೆ ಇನ್ನು ದೇಶ ಯಾವ ದೇಶನೂ ಒಳ್ಳೇದು ಹೋಗೋಕ್ಕೆ ಸಾಧ್ಯ ಅಲ್ಲಲ್ಲ. ಮಣ್ಣಿ ನಿಮ್ಗೆ ಹೇಳ್ತೀನಿ, ನಮ್ಮ ಮಗಳನ್ನು ಹೋಗಿದ್ಲು, ಆ ಜಾಗದಾಗ ಏನು ಕೂತ್ಕೊಂಡಾರ ಅವರು ಸೋಮವಾರ ಮಂಗಳವಾರ ಕೂತ್ಕೊಂಡಿದ್ರು. ನೆಕ್ಸ್ಟ್ ಡೇ ದಿವಸ ಇದಾಗಿದೆ. ಅದು ಅಲ್ಲಿ ಹೇಳಿದಕ್ಕೆ ವಾತಾವರಣ ನಮ್ಮ ಮಗಳು ಹೇಳಿದ್ಲು, ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ಲಂತ, ಕುದುರೆ ಮೇಲೆ ಹತ್ಕೊಂಡು ಹೋಗುವಾಗ ಅವ್ನು ಬರ್ತಿದ್ದಂತ ಹಾಕ್ಕೊಂಡು. ಹಿಂಗದು ಅವ್ರು ಯಾವಾಗಾದರೂ ಮತ್ತು ಅದಕ್ಕೆ ಕೇವಲ ಇವರು ಉಗ್ರದಷ್ಟಲ್ಲ, ಅಲ್ಲಿ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ. ಅವರೆಲ್ಲ ಪ್ಲ್ಯಾನ್ ಮಾಡೋದ್ರಿಂದ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು. ಇದನ್ನು ಈಗ ಇನ್ನಷ್ಟು ಮುಂದುವರಿಸ್ಬೇಕು ಮತ್ತು ಯಾವುದೇ ರೀತಿಯಿಂದ ಅವ್ರು ಕೂಡ ವ್ಯವಹಾರಗಳನ್ನು ಇಟ್ಕೋಬಾರ್ದು. ಸರ್, ಟರ್ಕಿ ದೇಶಕ್ಕೆ ನಾವು ಎಲ್ಲ ಕೂಡ ಬೆಂಬಲ ಮಾಡಿದ್ದೀವಿ ಅಲ್ಲಿ ಇದನ್ನಾದಾಗ, ಈಗ ಟರ್ಕಿ ಕೂಡ ಅವರಿಗೆ ಬೆಂಬಲ ಕೊಡ್ತಾರೆ. ಅವರು ಪ್ರಚೋದನೆ ಮಾಡ್ತಾರೆ, ಮುಸಲ್ಮಾನರೆಲ್ಲ ನಾವು ಒಂದಾಗಬೇಕು ನಾನು ಈಗ 23ನೇ ತಾರೀಕು ಹೋದ ತಿಂಗಳು ಅಜರ್ಬೈಜಾನ್ಗೆ ಹೋಗಿದ್ದೆ. 10 ಕೋಟಿ ಜನಸಂಖ್ಯೆ ಮುಸ್ಲಿಮರು, ಒಬ್ಬರು ಬುರ್ಕಾ ಹಾಕಿಲ್ಲ, ಒಬ್ಬರು ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ. ರೀತಿ ನೀತಿಗಳು, ಅವರ ನಡವಳಿಕೆಗಳು ಇಡೀ ನೀವು ಜಗತ್ತಿನಲ್ಲಿ ಆ ದೇಶದಲ್ಲಿ ಹೋಗಿ ಬರಬೇಕು. ಅವರು ಒಬ್ಬರು ಮಾದರಿಯಾದಂಥ ದೇಶ ಅಂತ ಅನಿಸ್ತೀನಿ. ನೋಡಿರಿ, ನಮ್ಮಲ್ಲಿ ಏನಾಗಿದೆ, ಕೆಲವು ರಾಜಕೀಯದಲ್ಲಿಂದ ಇವರೆಲ್ಲ ಬೆಳೆದು ಬಿಟ್ಟಾರೆ. ಈಗ ಉಂಡಮಣಿ ಗಳ ಎಣಿಸ್ತಂತಲ್ಲ, ಹಂಗಾಗಿದೆ. ಅದಕ್ಕೆ ಇದು ಎಲ್ಲಿವರೆಗೆ ನಮ್ಮ ಸರ್ಕಾರಗಳು ಈ ಹೋಟಿನ ಇದನ್ನು ಬಿಡೋದಿಲ್ಲ, ದೇಶ ನಮ್ಮದು ಪ್ರಮುಖ ಅನ್ನೋದು ಯಾವ ಎಲ್ಲ ರಾಜಕೀಯ ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.